ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಜಟಾಪಟಿಗೆ ಪರಿಹಾರ ಸಿಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಹೋಗಿದ್ದಾರೆ. ಆದರೆ ಇನ್ನೂ ಕೂಡ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಮಾತ್ರ ಭೇಟಿಯಾಗಿದ್ದಾರೆ. ಇದೇ ಹೊತ್ತಲ್ಲಿ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಕೊಟ್ಟ ಮಾತನ್ನ ಸಿಎಂ ಸಿದ್ದರಾಮಯ್ಯ ಉಳಿಸಿಕೊಳ್ಳಬೇಕು ಅಂತ ಉಳಿಸಿಕೊಳ್ಳೋ ವಿಶ್ವಾಸ ಇದೆ ಅಂತ ಹೇಳಿದ್ರು. ದೆಹಲಿಯಲ್ಲಿ ಮಾತನಾಡಿರುವ ಡಿಕೆ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂದ್ರು. ಡಿಕೆ ಬ್ರದರ್ಸ್ ಹೇಳಿಕೆಗೆ ಸಿಎಂ ಹೈಕಮಾಂಡ್ ಎಲ್ಲವನ್ನೂ ನಿರ್ಧರಿಸುತ್ತೆ. ಹೈಕಮಾಂಡ್ ಹೇಳಿದಂತೆ ನಾನು ಡಿಕೆ ನಡ್ಕೊಳ್ಬೇಕು ಅಂದ್ರು. ಡಿಕೆ ಸುರೇಶ್ ಹೇಳಿಕೆಗೆ ಮಾತ್ರ ಸಿಟ್ಟಾದಂತಹ ಸಿಎಂ 3 ತಿಂಗಳಿಂದ ಇದೇ ಆಯ್ತು, ಬೇರೆ ಏನು ಕೇಳಲ್ಲ, ಇದನ್ನು ಕೇಳಬೇಡಿ ಇನ್ಮೇಲೆ ಅಂತ ಹೇಳಿದ್ರು. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಎಲ್ಲವನ್ನು ಕಾಲವೇ ಉತ್ತರಿಸುತ್ತದೆ. ಡಿಕೆ ಸುರೇಶ್ ಅವರು ಹೇಳಿದ್ದಾರೆ, ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಸಿದ್ದರಾಮಯ್ಯ ಅವರು ಕೊಟ್ಟು ಮಾತು ಉಳಿಸ್ಕೋತಾರೆ ಅನ್ನೋ ಭರವಸೆ ಇದೆ ಅಂತ ಹೇಳಿದ್ದಾರೆ. ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ನಾವು ಏನು ಮಾತಾಡಿದ್ದೀವಿ ಅನ್ನೋದು ನಮ್ಗಳಿಗೆ ಮಾತ್ರ ಗೊತ್ತು ಅಂತ ಹೇಳಿದ್ದೀನಿ. ಮಾತಾಡೋಣ. ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ. ನೀವು ಕೇಳೋದೇ ಇಲ್ವಲ್ಲ, ಬರೀ ಇದೇ 3 ತಿಂಗಳಾಯ್ತು ಶುರು ಮಾಡಿ ನೀವು. ಚೀಫ್ ಮಿನಿಸ್ಟರ್ ಕೋಪ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ. ಯಾವ ಸುದ್ದಿ ಚಾಲ್ತಿಯಲ್ಲಿರುತ್ತೋ ಅದನ್ನು ಕೇಳ್ತಾರೆ. ನಾನು ಇದಕ್ಕೆ ಉತ್ತರ ಕೊಡಲ್ಲಪ್ಪ, ಕೊಟ್ಟಿದ್ದೀನಿ ಅಂತ ಹೇಳಿ ಮುಂದಕ್ಕೆ ಹೋಗ್ಬೋದು. ನೀವು ಬೇಕಿದ್ದರೆ ನೀವು ಯಾಕೆ ನಿಂತ್ಕೊಂಡು ಉತ್ತರ ಕೊಡ್ತೀರಿ? ನಿಮಗೂ ಅದೇ ಬೇಕು. ಯು ಶುಡ್ ಸೇ ರೀನ್, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಐ ಹ್ಯಾವ್ ಆನ್ಸರ್ಡ್ ದಿಸ್, ಐ ಆಮ್ ನಾಟ್ ಗೋಯಿಂಗ್ ಟು ಆನ್ಸರ್ ಆಲ್ ದಿಸ್. ಮುಂದಕ್ಕೆ ಕೊಟ್ಟೋಗ್ಬಿಡಿ. ನೀವು ಪದೇ ಪದೇ ಇದನ್ನೇ ಕೇಳ್ತೀನಿ. ನಮಗೇನು ದರ್ದು ಬಿದ್ದಿದೆಯಾ ಕೇಳಕ್ಕೆ? ನಿಮ್ಮನ್ನು ಡಿ ಕೆ ಸುರೇಶ್ಗೆ ಹೇಳು ಅಂತ ನಾವೇ ಹೇಳಿದ್ವಾ? ಮತ್ತು ಶೇಮ್ ಆಗಲ್ಲ ರಾಹುಲ್ ಗಾಂಧಿಗೆ? ಆರ್ ಯು ನಾಟ್ ಅಶೇಮ್ಡ್? ಯು ಸೋಲ್ಡ್ ಭಾರತ ಮಾತಾ ಅಂದರೆ ಕರ್ನಾಟಕನ ಈ ಸ್ಥಿತಿಗೆ ತಂದಿಯಲ್ಲಪ್ಪ ಮಹಾಪುರುಷ ಅಂತ ಶೇಮ್ ಆಗಲ್ಲ ನಿಮ್ಮ ರಾಹುಲ್ ಗಾಂಧಿಗೆ? ಕರ್ನಾಟಕನ ಈ ಸ್ಥಿತಿಗೆ ತಂದು ನಿಲ್ಲಿಸಿದಾರಲ್ಲ, ಫುಟ್ಪಾತಲ್ಲಿ, ರಸ್ತೆ ಬದಿನಲ್ಲಿ ಬೀದಿ ಇದ್ರ ಥರ ಜಗಳ ಆಡ್ಕೊಂಡು ನಿಂತಿದ್ದೀರಲ್ಲ, ಥೂ, ಇದು ಅವಮಾನ. ಕೇಳಿ ರಾಹುಲ್ ಗಾಂಧಿಗೆ, ನಿಂಗೆ ಅವಮಾನ ಆಗಲ್ವಾ ಅಂತ. ಯಾರು ಕೇಳಬೇಕು? ಕರ್ನಾಟಕದ ಜನತೆ ಕೇಳಬೇಕು. ಕಾಂಗ್ರೆಸ್ ಶಾಸಕರೆಲ್ಲ ಫಾರಿನ್ ಟೂರ್ ಹೋಗ್ತಾರಂತೆ. ಅದೆಷ್ಟೋ ಜನ ಡ್ಯಾಶ್ 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 ಜನ. ಸಿದ್ದರಾಮಯ್ಯನವ್ರು ನನಗೆ ಗೊತ್ತಿಲ್ಲ ಅಂತಾರೆ. ಕರ್ಕೊಂಡು ಹೋಗ್ತಿದ್ದಾರೆ. ಚಾಮರಾಜನಗರ ಶಾಸಕ ಪುಟ್ಟರಂಗ ಶೆಟ್ಟಿ ಹೇಳೋದು, ಯಾರು ಗೊತ್ತಿಲ್ಲ, ದುಡ್ಡು ಗೊತ್ತಿಲ್ಲ ಅಂತ. ಬಟ್ ಎಲ್ಲರೂ ಹೇಳ್ತಾರೆ ಅವ್ರವ್ರ ದುಡ್ಡಲ್ಲಿ ಹೋಗ್ತಾರಂತೆ ಅಂತ ಸುದ್ದಿ. ಅವ್ರವ್ರ ದುಡ್ಡಲ್ಲಿ ಅವ್ರು ಹೋಗ್ಬೋದು, ಅದು ಅವ್ರ ಇಷ್ಟ. ನಾವು ಯಾರ್ದನ್ನು ಹೋಗ್ಬೇಡ ಅನ್ನೋದು. ಸರ್ಕಾರದ ದುಡ್ಡಾದರೆ ನಮ್ಮ ಮಧ್ಯಪ್ರವೇಶ ಕ್ವಶನ್ ಬರುತ್ತಷ್ಟೆ. ಅವ್ರವ್ರು ಹೋಗೋದಾದರೆ ಎಲ್ಲಿಗೆ ಬೇಕಾದರೂ ಹೋಗಿ ಬರ್ಬೋದು. ಸಾಧ್ಯ ಆದರೆ ಇಸ್ರೋ ಜೊತೆ ಮಾತಾಡಿಕೊಂಡು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೂ ಹೋಗಿ ಬರ್ಬೋದು. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಫಾರಿನ್ ಟೂರ್ ಕೈಗೊಳ್ತಾ ಇದ್ದಾರೆ ಸರ್. ಸ್ವಂತ ದುಡ್ಡಲ್ಲಿ ಹೋದ್ರೆ ಬೇಡಾನಕ್ಕಾಗುತ್ತೇನ್ರಿ? ಅವರು MLAಗಳು MLCಗಳು ಫಾರಿನ್ ಟ್ರಿಪ್ಪು ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ನಾವು ನಮ್ಮ ಪಶುಸಂಗೋಪನಾ ಸಚಿವರೇ ಅಂದರೆ ಪಶುಸಂಗೋಪನಾ ಇಲಾಖೆಯಿಂದ ಹೋಗ್ತಾ ಇದ್ದೀವಿ. ಕಮಿಟಿ ಟೂರ ಅಥವಾ ಇಲಾಖೆದ? ಇಲ್ಲ, ಇಲಾಖೆ ಸರ್ಕಾರದಿಂದ. ಯಾಕೆಂದ್ರೆ ಬಜೆಟ್ 6ನೇ ತಾರೀಕು ಅನ್ನೋದಿದೆ, ಒಳಗಡೆ ಬರ್ತೀವಿ. ಅಂದ್ರೆ ಯಾರ ನೇತೃತ್ವದಲ್ಲಿ ಹೋಗ್ತಾ ಇದ್ದೀರಾ ನೀವು? ನೇತೃತ್ವ ಏನಿಲ್ಲ, ಎಲ್ಲರೂ ಹೋಗ್ತೀವಿ. ಯಾರು ಇಷ್ಟಪಟ್ಟಿವರೆಲ್ಲ. ಅದು ಕೆಲವರ ಓನ್ ದುಡ್ಡು ಇರ್ಬೋದು, ಕೆಲವು ಇಲಾಖೆ ಕೊಡ್ತಾರೆ, ನನಗಂತೂ ಗೊತ್ತಿಲ್ಲ. ನಾನು ನಮ್ಮ MSAಲಿಂದ ಬುಕ್ ಮಾಡೋಕೆ ಹೇಳಿ ಹೋಗ್ತೀವಿ. ಅಂದ್ರೆ ವೆಂಕಟೇಶ್ ಅವರು ಇದರಿಂದ ಏನಾದರೂ ಮಿನಿಸ್ಟರ್ ವೆಂಕಟೇಶ್ ಅವರಲ್ವಾ? ಎಲ್ಲ ಅವ್ರು ಕರೆದಿದ್ದಾರೆ, ಬರೀ ಹೋಗೋ ಮತ್ತೆ ಆಯಿತು ಸರ್ ಅಂತ ಹೇಳಿದ್ವಿ, ಹೋಗ್ತೀವಿ. ಅವರು ಬರ್ತಾರೆ, ಮಿನಿಸ್ಟರ್ ವೆಂಕಟೇಶ್ ಅವರು ಬರ್ತಾರೆ. ಸುರ್ಜೇವಾಲಾ ಅವ್ರು ಏನಾದ್ರು ಕರೆ ಮಾಡಿ ಹೋಗೋದು ಬೇಡ ಅಂತ ಏನು ಹೇಳಿದ್ರೆ ನಿಮ್ಗೆ ಏನು ಕರೆ ಬಂದಿಲ್ವಾ? ಯಾವ ಕರೆನೂ ಬಂದಿಲ್ಲ, ಏನೂ ಇಲ್ಲ. CM ಏನಾದರೂ ನಿಮ್ಮ ಗಮನಕ್ಕೆ ತಂದಿದ್ದೀರಾ? CM ಗಮನಕ್ಕೆ ಇದನ್ನು ಹೋಗೋದು? ಇಲ್ಲ, ನಾವು ಹೋಗೋಕೆ ನಮ್ಮನ್ನು ಕರೆದಿದ್ರು, ಬಟ್ ನಾವು ಹೋಗಲಿಲ್ಲ. ಏನು ಸರ್ ಸ್ಪೆಷಲ್? ಸುಮ್ಮನೆನಾ? ಅದೇ ಅಧ್ಯಯನ ಹಾಲು ಎಷ್ಟು ಕರೀತದೆ ಆಸ್ಟ್ರೇಲಿಯಾದೆಲ್ಲ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ರಫೇಲ್ ಯುದ್ಧ ವಿಮಾನ ದೇಶದ ವಾಯುಪಡೆಗೆ ಸದ್ಯದಲ್ಲೇ ಮತ್ತಷ್ಟು ಬಲ ಬರಲಿದೆ. ಸುಮಾರು 3.25 ಲಕ್ಷ ಕೋಟಿ ರೂಪಾಯಿ ವೆಚ್ಚದಲ್ಲಿ ಫ್ರಾನ್ಸ್ನಿಂದ 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಬೃಹತ್ ಒಪ್ಪಂದಕ್ಕೆ ಈ ವಾರ ರಕ್ಷಣಾ ಸಚಿವಾಲಯ ಅಂತಿಮ ಮುದ್ರೆಯನ್ನು ಒತ್ತಲಿದೆ. ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರೋನ್ ದೆಹಲಿಗೆ ಭೇಟಿ ನೀಡುವ ಕೆಲವೇ ದಿನಗಳ ಮೊದಲು ಈ ಮಹತ್ವದ ಬೆಳವಣಿಗೆ ನಡೀತಾ ಇರುವುದು ಜಾಗತಿಕ ರಕ್ಷಣಾ ವಲಯದಲ್ಲಿ ಕುತೂಹಲವನ್ನು ಮೂಡಿಸಿದೆ. ಈ ಒಪ್ಪಂದ ಕೇವಲ ನೇರ ಖರೀದಿಗೆ ಸೀಮಿತವಾಗಿಲ್ಲ, ಬದಲಾಗಿ ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ದೊಡ್ಡ ಬಲವನ್ನು ತುಂಬುತ್ತೆ. ಒಪ್ಪಂದದ ಪ್ರಕಾರ ಸುಮಾರು 100 ರಫೇಲ್ ವಿಮಾನಗಳನ್ನು ಭಾರತದ
ಪ್ರಮಾಣದಲ್ಲಿ ಉತ್ಪಾದಿಸಲಾಗುತ್ತೆ. ಇದಕ್ಕಾಗಿ ಫ್ರಾನ್ಸ್ ಅತ್ಯಾಧುನಿಕ ಯುದ್ಧ ವಿಮಾನ ತಂತ್ರಜ್ಞಾನವನ್ನು ಭಾರತಕ್ಕೆ ವರ್ಗಾಯಿಸುತ್ತೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಉತ್ಪಾದನಾ ಘಟಕ ಸ್ಥಾಪನೆಯಾಗುತ್ತೆ. MiG-21 ಇದು ಬೈಸನ್ ನಮ್ಮಿಂದ ನಾವು ಅದನ್ನು ನಿವೃತ್ತಿಗೊಳಿಸಿದ ನಂತರ ಅದರ ಸ್ಕ್ವಾಡ್ರನ್ಗಳನ್ನು ಈಗ ನಮ್ಮ ಹತ್ರ ಇರಬೇಕು, 10 ಸ್ಕ್ವಾಡ್ರನ್ ಇರಬೇಕು ನಮ್ಮ ಹತ್ರ, ಅಂದರೆ 5 ಸ್ಕ್ವಾಡ್ರನ್ನು ಇಲ್ಲ ಈಗ ಸರಿಯಾಗಿ ನಮ್ಮ ಹತ್ರ. ಹಾಗಾಗಿ ಭಾರತ ಅನಿವಾರ್ಯವಾಗಿ ತಗೊಳ್ಳೇಬೇಕಾದ ಪರಿಸ್ಥಿತಿಗೆ ಬಂದಿದೆ. ಐ ಥಿಂಕ್ ಒಂದಷ್ಟು ಸ್ಕ್ವಾಡ್ರನ್ಗಳನ್ನು ಇದರಲ್ಲಿ ಮಾಡ್ಕೋತಾ ಇದ್ದಾರೆ. ಇದು ಸಾಲಲ್ಲ ಅಂತಿದ್ದಾರೆ. ಹಾಗಾಗಿ Su-57 ಮ್ಯಾನುಫ್ಯಾಕ್ಚರಿಂಗು ಮತ್ತು ಪರ್ಚೇಸ್ ಎರಡೂ ಆಗಬಹುದು ನೆಕ್ಸ್ಟ್ ಸ್ಟೇಜಲ್ಲಿ ನಿಂತಿದ್ದಾರೆ. ಹಲವು ಕಾರ್ಮಿಕ ಸಂಘಟನೆಗಳು ನಾಳೆ ಭಾರತ ಬಂದ್ಗೆ ಕರೆ ಕೊಟ್ಟಿವೆ. ಕೇಂದ್ರದ ಕೃಷಿ ಹಾಗೂ ಆರ್ಥಿಕ ಇದೊಂಥರ ಸ್ಟ್ಯಾಂಡರ್ಡ್ ರೀಸನ್ಸು. ಭಾರತ ಬಂದ್ ಕರೆ ಕೊಡುವಾಗ ಎಡಪಕ್ಷಗಳು ಆರ್ಥಿಕ ನೀತಿ ಮತ್ತು ಕೃಷಿ ವಿರೋಧಿ ನೀತಿಯನ್ನು ಬಿಡೋದು. ಯಾವ ಸರ್ಕಾರ ಇದ್ದರೂ ಸರಿ, ಕಾಂಗ್ರೆಸ್ ಇದ್ದರೂ ಸರಿ, JDS ಇದ್ದರೂ ಸರಿ, BJP ಇದ್ದರೂ ಸರಿ, ಇವ್ರು ಕರ್ಕೊಂಡಿದ್ದಾರೆ. ನಾಳೆ ನಡೀಬೋದು, ನಡೀದೇನೂ ಇರ್ಬೋದು. ನನ್ನ ಪ್ರಕಾರ ನಡೆಯಲ್ಲ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಏನೂ. ಬಟ್ ಒಂದಷ್ಟು ಪ್ರತಿಭಟನೆಗಳು ಅದು ಇದು ಎಲ್ಲ ನಡೆಯುತ್ತೆ. ಎಸ್. ಬೆಂಗಳೂರಿನ ಹಲಸೂರಿನಲ್ಲಿ ನಡೆದಿದ್ದ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. 3ನೇ ಬಾರಿಗೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದ್ದು ಯಾವುದೇ ಕ್ಷಣದಲ್ಲಿ ಬಂಧನ ಆಗುವ ಸಾಧ್ಯತೆ ಇದೆ. ಸದ್ಯ ಅವರು ಮುಂಬೈನಲ್ಲಿ ತಲೆಮರೆಸಿಕೊಂಡಿರೋ ಸಾಧ್ಯತೆ ಇದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಭೈರತಿ ಬಸವರಾಜ್ ಶರಣಾಗತಿಗೆ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಭೈರತಿ ತಾವಾಗಿಯೇ ಸರೆಂಡರ್ ಆಗಬೇಕು, ಇಲ್ಲದಿದ್ರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ಎಚ್ಚರಿಸಿದ್ದಾರೆ. ಮೊನ್ನೆ ಆರ್ಡರ್ ಆಗಿರೋದು ಕೋರ್ಟಲ್ಲಿ. ಸೊ ಅದರಿಂದ ಅವರಿಗೆ ವಾಲಂಟಿಯರ್ ಆಗಿ ಅವರೇ ಬಂದು ಸರೆಂಡರ್ ಆದರೆ ಒಳ್ಳೆಯದು, ಇಲ್ಲಾಂದರೆ ಹುಡುಕ್ತಾರೆ. ಸರೆಂಡರ್ಗೂ ಅರೆಸ್ಟ್ಗೂ ಏನು ವ್ಯತ್ಯಾಸ? ಗೃಹ ಮಂತ್ರಿಗಳು ಅವರು ಸರೆಂಡರ್ ಆಗಬೇಕು, ಇಲ್ಲರೂ ಅರೆಸ್ಟ್ ಮಾಡ್ತಾರೆ. ಏನು ಹಂಗಂದ್ರೆ ಅರ್ಥ ಏನು? ಅದಕ್ಕೇನು ಮೀನಿಂಗ್ ಇದೆಯಾ? ಸರೆಂಡರು ಅರೆಸ್ಟ್, ಸರೆಂಡರ್ ಆದರೆ ಅರೆಸ್ಟ್ ಮಾಡದೆ ಬಿಡ್ತೀರಾ? ಹಂಗಾರೆ ಹೋಗಪ್ಪ ಮನೆಗೇನು ಕಳಿಸ್ತೀರಾ ನೀವು? ಐ ಡೋಂಟ್ ಥಿಂಕ್ ಯು ವಿಲ್ ಸರೆಂಡರ್. ಯು ವಿಲ್ ಗೋ ಟು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟಲ್ಲಿ ಟ್ರೈ ಮಾಡ್ತಾರೆ ಸಿಕ್ಕತ್ತಾ ಇಲ್ವಾ ಅಂತ. ಸಿಕ್ಕದಿದ್ದರೆ ಬಂದು ಸರೆಂಡರ್ ಆಗ್ತಾರೆ ಅಷ್ಟೇ. ಕಡೂರು